ಈಗ ಗೌರ್ಮೆಂಟ್ ಒಂದು ದರ ನಿಗದಿ ಮಾಡೈತಿ. ನೀವು ಕಾರ್ಖಾನೆಯವ್ರದ್ದು ಏನು ನಿಮ್ದೇನ್ ತೀರ್ಮಾನ ಅದ ಅನ್ನುವಂಥದ್ದು ಕ್ಲಿಯರ್ ಆಗ್ಬೇಕಾಗಿತ್ತು. ಸೊ ಈಗಾಗಲೇ ನಾವೆಲ್ಲ ಸಕ್ಕರೆ ಕಾರ್ಖಾನೆದವ್ರು ಸರ್ಕಾರ ಏನೋ ಒಂದು ದರ ನಿಗದಿ ಮಾಡ್ಯಾರ, ಅದಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನುವಂತ ಮಾತನ್ನ ನಾವು ಹೇಳಿದೀವಿ. ಆಮೇಲೆ ಪ್ರಾರಂಭ ಮಾಡೋದ್ರ ಬಗ್ಗೆ ಕೇಳಿದ್ರು ಅವರು. ನಾವೇನ್ ಹೇಳಿದ್ವಿ, ನಮ್ಮ ಕಾರ್ಖಾನೆ ರೈತರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಮತ್ ಹಿಂಗ್ ಸರ್ಕಾರ ಒಂದ್ ದರ ನಿಗದಿ ಮಾಡೈತಿ, ಈ ದರ ನೀವು ಒಪ್ಕೊಂಡು ಕಬ್ಬು ಪೂರೈಸಿದ್ರೆ ನಾವು ಫ್ಯಾಕ್ಟ್ರಿ ಚಾಲೂ ಮಾಡ್ತೀವಿ, ಬ್ಯಾಡಪ್ಪ ಅಂದ್ರೆ ಬಂದಿರ್ತೀವಿ ಅನ್ನುವಂತ ಮಾತನ್ನ ನಾವು DC ಮತ್ತು SP ಅವ್ರು ಹೇಳಿದೀವಿ. ಇದು ನಮ್ಮ ಕಾರ್ಖಾನೆ ಸಂಬಂಧಪಟ್ಟಂತ ರೈತರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಅವರು ಇಲ್ಲ ಸರ್ಕಾರ ಹೇಳಿರುವಂತ ದರ ನಮ್ಗೆ ಒಪ್ಪಿಗೆ ಇಲ್ಲ, ನೀವು ಫ್ಯಾಕ್ಟ್ರಿ ಬಂದ್ ಮಾಡ್ರಿ ಅಂದ್ರೆ ಬಂದಿರ್ತೀವಿ. ಇಲ್ಲ ನಮ್ಮ ಒಪ್ಪಿಗೆ ಐತಿ, ನಾವು ಕಬ್ಬು ಕೊಡ್ತೀವಿ, ಕಬ್ಬು ಪೂರೈಸ್ತೀವಿ, ನೀವು ಯಾವ ಕಾರಣಕ್ಕೂ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಡ್ರಿ ಅಂತಂದ್ರೆ ನಾವು ಫ್ಯಾಕ್ಟ್ರಿ ಚಾಲೂ ಇಡ್ತೀವಿ. ನಮ್ಮ ಜಿಲ್ಲಾಡಳಿತ ಏನದ ಅದಕ್ಕೆ ಏನೇನ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅದ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊತೀವಿ. ನಾವು ಇರುವುದೇ ರೈತರ ಸಲುವಾಗಿ, ಕಾರ್ಖಾನೆಗಳು ಇರುವುದೇ ರೈತರ ಸಲುವಾಗಿ. ನಾವು ಸ್ಪೆಷಲಿ ಜಮಖಂಡಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದು ರೈತರ ಸಲುವಾಗಿ. ನಮ್ ರೈತರು ಏನ್ ಹೇಳ್ತಾರೋ ಅದನ್ನ ನಾವು ಕೇಳ್ಬೇಕಾಗ್ತದೆ.